ಹಾಯ್ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಅಂಬಾಸೆಲಿಯಲ್ ಸಫಾರಿ ಮುಗಿಸಿ ನೈರೋಬಿಗೆ ಬಂದು ಅಲ್ಲಿ ಮಸಾಯ್ ಮಾರ್ಕೆಟ್ ವಿಸಿಟ್ ಮಾಡಿ ಅಲ್ಲಿಂದ ಇವಾಗ ಮಸಾಯ್ ಮಾರಕ್ ಬಂದಿದ್ದೇವೆ. ಒಸಿರೋ ಸೋಫಿಯಾದಲ್ಲಿ ತಂಗಿದ್ದೇವೆ. ಇಲ್ಲಿ ಒಂದು ಆಂಟಿಲೋಪ್ ನಮ್ ರೂಮ್ ಹತ್ರನೇ ಬಂದ್ಬಿಟ್ಟಿತ್ತು. ಇವಾಗ ಮಸಾಯ್ ಮಾರದಲ್ಲಿ ಸಫಾರಿ ಸ್ಟಾರ್ಟ್ ಮಾಡೋಣ. ನಾವಿವಾಗ ಬ್ರಿಡ್ಜ್ ಕ್ರಾಸ್ ಮಾಡಿ ಹೋಗ್ತಾ ಇದ್ದೇವೆ ನಮ್ಮ ಸಫಾರಿ ಜೀಪ್ ಹತ್ರ. ಇದು ನಿಮ್ಗೆ ಇಲ್ಲಿ ರಿವರ್ ತೋರಿಸ್ತಿದಲ್ಲ, ಇದು ತಾಲೇಕ್ ರಿವರ್. ಮಳೆ ಬಂದಾಗ ತುಂಬಾನೇ ತುಂಬಿಕೊಂಡು ಹರಿತದೆ. ಇವಾಗ ಸ್ವಲ್ಪ ನೀರ್ ಕಮ್ಮಿ ಇದೆ. ಇಲ್ಲಿ ಹಿಪ್ಪೋಸ್ ಕೂಡ ಇದೆ ಈ ನೀರಲ್ಲಿ. ಮಸಾಯ್ ಮಾರದಲ್ಲಿ ಅಂಬೋಸೆಲಿಗಿಂತನೂ ಜಾಸ್ತಿ ಆನಿಮಲ್ಸ್ ಇದೆ. ಸೊ ನೋಡೋಣ ಇವತ್ತಿನ ಫಸ್ಟ್ ಸಫಾರಿಯಲ್ಲಿ ನಮ್ಗೆ ಏನೇನ್ ನೋಡ್ಲಿಕ್ಕೆ ಸಿಗ್ತದೆ ಅಂತ. ಸ್ಟಾರ್ಟಿಂಗ್ ವಿತ್ ಝೀಬ್ರಾ. ಇಲ್ಲಿ ನೋಡಿ ಲಯನಸ್. ನಾವು ಮೊದ್ಲು ಎನ್ಸಿದ್ವಿ ಎರಡೆರಡು ಲಯನಸ್ ಇದೆ ಅಂತೇಳಿ. ಮತ್ತೆ ನೀಟಾಗಿ ನೋಡಿದಾಗ ಗೊತ್ತಾಯ್ತು ಇಲ್ಲಿ 7-8 ಲಯನಸ್ ಮಲಗಿದಾವೆ ಅಂತೇಳಿ. ಇವು ಫಿಗ್ ಟ್ರೀ ಪ್ರೈಡ್ ಲಯನಸ್. ಇವ್ರ ಗುಂಪಿನ ಹೆಸರು ಫಿಗ್ ಟ್ರೀ ಅಂತ ಹೇಳಿ. ಇಲ್ಲಿ ನೋಡಿ ಹೇಗ್ ಕ್ಯಾಮೋಫ್ಲಾಜ್ ಆಗಿ ಮಲಗಿದಾವೆ ಅಲ್ಲ. ಕರೆಕ್ಟ್ ಆಗಿ ನೋಡದಿದ್ರೆ ಗೊತ್ತೇ ಆಗೋದಿಲ್ಲ. ಇದಂತೂ ನಮ್ ಗಾಡಿ ಪಕ್ಕದಲ್ಲೇ ಇದೆ. ಒಂದ್ ಎತ್ಕೊಂಡ್ ಬಂತು ನೋಡಿ. ಈ ಹುಲ್ಲಿನ ಕಲರ್ ಮತ್ತೆ ಇವುಗಳ ಮೈ ಬಣ್ಣ ಎಲ್ಲ ಒಂದೇ ರೀತಿ ಇದೆ. ತುಂಬಾನೇ ಶೆಕೆ ಇದೆ, ಬಿಸಿಲಿದೆ, ಹಾಗಾಗಿ ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ ಅನ್ಸ್ತದೆ. ಈ ಕಾಡ್ ಹಂದಿ ಫ್ಯಾಮಿಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. 4 ಮರಿಗಳು ಮತ್ತು ಅದ್ರ ಅಮ್ಮ ಬಾಲ ಎತ್ಕೊಂಡು ಓಡ್ತಾ ಇವೆ. ಕ್ಯೂಟ್ ಇದೆ, ಫನಿ ಆಕ್ಚುಲಿ. ಮುಂದ್ ಬರ್ಬೇಕಾದ್ರೆ ನಮ್ಗೆ ಇಲ್ಲಿ ಟೋಪಿ ಗುಂಪು ಸಿಕ್ತು. ಟೋಪಿ ಕೂಡ ಒಂದ್ ಟೈಪ್ ಆಫ್ ಆಂಟಿಲೋಪ್. 2 ಚಿರತೆಗಳು ಈ ಟೋಪಿಗಳ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಕಾಯ್ತಾ ಇದಾವೆ. ಇವುಗಳು ತುಂಬಾ ದೂರದಲ್ಲಿದ್ದಾವೆ, ಹಾಗಾಗಿ ನನ್ನ ವಿಡಿಯೋ ಅಷ್ಟೊಂದು ಕ್ಲಿಯರ್ ಆಗಿಲ್ಲ. ನೋಡಿ ಈ ಚಿರತೆಗಳು ಹೇಗೆ ಹೊಂಚಾಗ್ತಿವೆ ನೋಡಿ. ಆದ್ರೆ ಟೋಪಿಗಳು ಕೂಡ ತುಂಬಾ ಸ್ಮಾರ್ಟ್. ಇಡೀ ಗ್ರೂಪ್ ರೆಸ್ಟ್ ಮಾಡ್ಬೇಕಾದ್ರೆ ಒಂದು ಟೋಪಿ ಮಾತ್ರ ನಿಂತ್ಕೊಂಡ್ಬಿಟ್ಟು ಕಾಯ್ತಾ ಇರ್ತದೆ. ಅಲ್ಲಿ ಇಲ್ಲಿ ನೋಡ್ತಿರ್ತದೆ ಯಾವ್ದಾದ್ರು ಥ್ರೆಟ್ ಇದೆಯಾ ಅಂತ ಹೇಳಿ. ಆ ಟೋಪಿ ಸಾಕಾಗಿ ಕೂತ್ಕೊಂಡ್ರೆ ಇನ್ನೊಂದು ಟೋಪಿ ನಿಂತ್ಕೊಳ್ತದೆ. ಹಾಗೆ ಮಾಡ್ತಾ ಮಾಡ್ತಾ ಇಡೀ ಗ್ರೂಪ್ ಅನ್ನ ಸೇವ್ ಮಾಡ್ತಾರೆ. ಎಲ್ಲಾ ಟೋಪಿಗಳು ಕೂತ್ಕೊಳ್ಳೋ ತನಕ ಈ ಚಿರತೆಗಳು ಅಟ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು ಹೊತ್ತು ವೇಟ್ ಮಾಡಿದ್ವು. ಇವಾಗ ನೋಡಿ ಟೋಪಿಗಳಿಗೆ ಗೊತ್ತಾಯ್ತು ಚಿರತೆಗಳಲ್ಲಿ ಇದಾವೆ ಅಂತ ಹೇಳಿ. ಇದು ನಿಂತ್ಕೊಂಡು ನೋಡ್ತಿದ್ದ ಒಂದು ಸ್ಮಾರ್ಟ್ ಟೋಪಿಯಿಂದಾಗಿ ಆಗಿರೋದು. ಸೊ ಇವುಗಳ ಪೂರ್ತಿ ಗ್ರೂಪ್ ಸೇವ್ ಆಯ್ತು. ಚಿರತೆಗಳಿಗೆ ಖಾಲಿ ಹೊಟ್ಟೆ ತಣ್ಣೀರ್ ಬಟ್ಟೆನೆ ಗತಿ ಇವತ್ತು. ಇಲ್ಲಿ ಒಂದು ಲೆಪರ್ಡ್ ಆಂಟಿಲೋಪನ್ ಕೊಂದು ಮರದ ಮೇಲೆ ತಕೊಂಡೋಗಿ ಇಟ್ಟಿದೆ. ಮೋಸ್ಟ್ಲಿ ಮತ್ತೆ ಬಂದು ತಿನ್ನೋಣ ಅಂತ ಹೇಳಿ ಇಟ್ಟೋಗಿದೆ. ಸೊ ಲೆಪರ್ಡ್ ಬರ್ತದೆ ಅಂತ ಎಲ್ಲ ಕಾಯ್ತಿದ್ದಾರೆ. ಬಟ್ ನಾವು ಬೇರೆ ಕಡೆ ಹೋಗಿ ಮತ್ತೆ ವಾಪಸ್ ಬರೋಣ ಅಂತ ಹೊರಟಿದ್ದೇವೆ ಇವಾಗ.
ಕೆಲವು ವರ್ಷಗಳ ಹಿಂದೆ 5 ಚಿರತೆಗಳ ಒಂದು ಗ್ರೂಪ್ ಇತ್ತು. ಅವು ದೊಡ್ಡ ದೊಡ್ಡ ಆನಿಮಲ್ಸ್ ಅನ್ನ ಹಂಟ್ ಮಾಡೋದ್ರಲ್ಲಿ ತುಂಬಾನೇ ಪ್ರಸಿದ್ಧಿಯಾಗಿದ್ವು ಮಸೈ ಮಾರದಲ್ಲಿ. ಆದ್ರೆ ಅದ್ರಲ್ಲಿ ಒಂದು ಚಿರತೆ ಒಲಾರ್ಶಿನಿ ಒಂದು ಫಿಮೇಲ್ ಚಿರತೆ ಹಿಂದೆ ಗ್ರೂಪ್ ಇಂದ ಹೊರಗೆ ಹೋಗಿತ್ತು. ಸೊ ಅದು ವಾಪಸ್ ಬಂದಾಗ ಉಳಿದ ಚಿರತೆಗಳು ಅದನ್ನ ಕೊಂದು ಹಾಕಿದ್ವು, ಗ್ರೂಪಿಗೆ ಅಕ್ಸೆಪ್ಟ್ ಮಾಡ್ಲಿಲ್ಲ. ಇನ್ನೊಂದು ಚಿರತೆ ಓರ್ಪಾದನ್ ಕೂಡ ಅದೇ ರೀತಿ ಏನೋ ಆಗಿ ಸತ್ತು ಹೋಯ್ತು. ನೆಕ್ಸ್ಟ್ ಲೆಬು ಅಂತಿತ್ತು, ಅದನ್ನ ಮೋಸ್ಟ್ಲಿ ಲಯನ್ ಕೊಂದು ಹಾಕ್ತು. ಹಾಗಾಗಿ ಇವಾಗ 2 ಚೀತಾ ಬ್ರದರ್ಸ್ ಉಳ್ಕೊಂಡಿವೆ. ನಾವ್ ಇವಾಗ ಸ್ವಲ್ಪ ಹೊತ್ತಿನ ಮೊದ್ಲು ಒಂದು ಫೇಲ್ಡ್ ಹಂಟ್ ನೋಡಿದ್ವಲ್ಲ, ಚಿರತೆಗಳು ಟ್ರೈ ಮಾಡಿದ್ವು ಹಂಟ್ ಮಾಡ್ಲಿಕ್ಕೆ ಟೋಪಿಯನ್ನ, ಅದು ಇದೇ ಚೀತಾ ಬ್ರದರ್ಸ್. ಇವಾಗ ಮತ್ತೆ ಫುಡ್ ಹುಡ್ಕೊಂಡು ಹೊರಟಿವೆ ಇವುಗಳು. ಇಲ್ಲಿ ಹತ್ರದಲ್ಲೇ ಒಂದು ವಿಲ್ಡರ್ಬೀಸ್ಟ್ ಗ್ರೂಪ್ ಇದೆ. ಸೊ ನಮ್ಗೆ ಅನ್ಸ್ತಿದೆ ಇದು ಅಲ್ಲಿ ಹಂಟ್ ಮಾಡ್ಲಿಕ್ಕೆ ಹೋಗ್ತದೆ ಅಂತೇಳಿ. ಸೊ ಹಾಗಾಗಿ ನಾವು ಇವುಗಳಿಗಿಂತ ಮೊದ್ಲು ಇವಾಗ ವಿಲ್ಡರ್ಬೀಸ್ಟ್ ಇರೋ ಜಾಗ ತಲುಪೋಣ, ಸೊ ದ್ಯಾಟ್ ಹಂಟ್ ಮಾಡಿದ್ರೆ ನಮಗೂ ನೋಡ್ಲಿಕ್ಕೆ ಸಿಗ್ತದೆ. ನೋಡಿ ಇಲ್ಲಿ ಬರ್ತಾ ಇದಾವೆ ಚೀತಾ ಬ್ರದರ್ಸ್. ತುಂಬಾನೇ ಪೇಷಂಟ್ಲಿ ಚೀತಾ ಬ್ರದರ್ಸ್ ಕಾಯ್ತಿದಾವೆ ವಿಲ್ಡರ್ಬೀಸ್ಟ್ ಅನ್ನ ಯಾವಾಗ ಅಟ್ಯಾಕ್ ಮಾಡ್ಬೋದು ಅದ್ರ ಮೇಲೆ ಅಂತ ಹೇಳಿ. ಆದ್ರೆ ಮೋಸ್ಟ್ಲಿ ವಿಲ್ಡರ್ಬೀಸ್ಟ್ಗೆ ಗೊತ್ತಾಯ್ತು ಇಲ್ಲಿ ಚೀತಾಸ್ ಇವೆ ಅಂತ. ನೋಡಿ ನೋಡಿ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಚೀತಾ ಕೂಡ ಟ್ರೈ ಮಾಡ್ತದ ಅಂತೇಳಿ ನೋಡ್ಬೇಕು. ಏನು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಚಿರತೆಗಳು ಕೂಡ ಓಡ್ತಿವೆ. Ah, yes, Cotton, it's good. ಆಲ್ರೆಡಿ ಕಿಲ್ ಮಾಡಿರೋದನ್ನ ನೋಡ್ಲಿಕ್ಕೆ ನಿಮ್ಗೆ ತುಂಬಾನೇ ಸಿಗ್ತದೆ ಇಲ್ಲಿ. ಆದ್ರೆ ಹಂಟ್ ಕೂಡ ನೋಡ್ಲಿಕ್ಕೆ ಸಿಗೋದು ತುಂಬಾನೇ ಕಷ್ಟ. ಜನರು ಇಲ್ಲಿ ಬರೋರೆಲ್ಲ 2-3 ಗಂಟೆ ಕೂಡ ವೇಟ್ ಮಾಡ್ತಾರೆ ಹಂಟ್ ನೋಡ್ಲಿಕ್ಕೆ ಅಂತ ಕೇಳ್ಪಟ್ಟಿದ್ದೇವೆ. ಆದ್ರೆ ನಮ್ಗೆ ಫಸ್ಟ್ ಡೇ ಫಸ್ಟ್ ಸಫಾರಿಯಲ್ಲೇ ಹಂಟ್ ನೋಡ್ಲಿಕ್ಕೆ ಸಿಕ್ತು. ರಿಯಲಿ ಲಕ್ಕಿ. ಇವುಗಳು ಹಂಟ್ ಏನೋ ಮಾಡುದು, ಆದ್ರೆ ಶಾಂತಿಯಿಂದ ತಿನ್ಲಿಕ್ಕೆ ಸಿಗ್ತದ ಅನ್ನೋದೊಂದು ದೊಡ್ಡ ಕ್ವಶನ್ ಮಾರ್ಕ್. ಇವುಗಳು ನೋಡಿ ಮಧ್ಯೆ ಮಧ್ಯೆ ಅಲ್ಲಿ ಇಲ್ಲಿ ನೋಡ್ತೀವಲ್ಲ, ಇದು ಯಾಕಂತ ಹೇಳಿದ್ರೆ ಇಲ್ಲಿ ಹೈನಾ ಮತ್ತೆ ಬಾಕಿ ಅನಿಮಲ್ಸ್ ಇದಾವಲ್ಲ, ಇವುಗಳು ಹಂಟ್ ಮಾಡಿದನ್ನ ಕಸಿದ್ಕೊಳ್ಳಿಕ್ ಬರ್ತವೆ. ಸ್ಪೆಷಲಿ ಹೈನಾ, ಅವುಗಳು ಗ್ರೂಪ್ ಅಲ್ಲಿ ಬಂದ್ರಂತೂ ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇವುಗಳು ಹೈನಾ ಜೀವಂತ ಆನಿಮಲ್ ಅನ್ನ ಸಿಕ್ಕದಲ್ಲಿ ಕಚ್ಚಿ ಕೊಂದು ತಿನ್ನುವಂತ ಪ್ರಾಣಿ. ಹಾಗಾಗಿ ಇವುಗಳಿಗೂ ತಾವು ಹಂಟ್ ಮಾಡಿರೋದನ್ನ ತಿನ್ಲಿಕ್ಕೂ ತುಂಬಾ ಕಷ್ಟ ಇದೆ. ಕಷ್ಟ ಅಲ್ಲ ಇವ್ರ ಲೈಫ್. ಇಲ್ಲಿಗೆ ಬಂದ ನಂತರನೇ ಗೊತ್ತಾಗಿದ್ದು ಈ ತರ ಎಲ್ಲ ಇದೆ ಅಂತ ಹೇಳಿ. ಈ ಹಂಟಿಂಗ್ ಪ್ರೋಸೆಸ್ ನಡೀತಿರ್ಬೇಕಾದ್ರೆ ಎಲ್ಲ ಬರ್ಡ್ಸ್ ಒಟ್ಟು ಸೇರಿ ತುಂಬಾನೇ ಸೌಂಡ್ ಮಾಡ್ತಿದ್ವು. ಆದ್ರೆ ಇವಾಗ ಈ ವಿಲ್ಡರ್ಬೀಸ್ಟ್ ಸತ್ತು ಹೋಯ್ತಲ್ಲ, ಎಲ್ಲಾನು ಹೊರಟೋದು. ಇಲ್ಲಿ ತುಂಬಾನೇ ಶಾಂತಿ ಇದೆ, ಏನು ಒಂದು ಸೌಂಡ್ ಇಲ್ಲ. ನಮ್ ವೆಹಿಕಲ್ ಸೌಂಡ್ ಸ್ವಲ್ಪ ಇದೆ, ಅದು ಬಿಟ್ರೆ ಬೇರೆ ಏನು ಸೌಂಡ್ ಇಲ್ಲ. ಇಲ್ಲಿ ನೋಡಿ, ಕಷ್ಟಪಟ್ಟು ಹಂಟ್ ಮಾಡಿರೋದು ವಿಂಡ, ಬಟ್ ಫಸ್ಟ್ ತಿಂತಿರೋದು ಒಲನ್ಯಾಕ್. ಪ್ರಾಣಿಗಳು ಮೃದುವಾದ ಭಾಗದಿಂದ ಮೊದಲು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಫೈನಲಿ ವಿಂಡ ಕೂಡ ತಿನ್ಲಿಕ್ಕೆ ಹೋಗ್ತಾ ಇದೆ. ಯಾವ ಹೈನಾ ಎಲ್ಲ ಏನು ಬರ್ಲಿಲ್ಲ. ಸೊ ಇವುಗಳೀಗ ಶಾಂತಿಯಿಂದ ತಿನ್ಲಿ, ನಾವು ಕೂಡ ಇಲ್ಲಿಂದ ಹೊರಡ್ತೇವೆ. ಇವಾಗ ಸಫಾರಿ ಮುಗಿಸಿ ಬರ್ತಾ ಬರ್ತಾ ತುಂಬಾ ಲೇಟ್ ಆಯ್ತು, ಫುಲ್ ಕತ್ಲಾಗೋಯ್ತು. ಹಾಗಾಗಿ ನಾವು ಡೈರೆಕ್ಟ್ ಡಿನ್ನರ್ ಮಾಡ್ಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಡಿನ್ನರ್ ತುಂಬಾ ಬೇಗನೆ ಮಾಡ್ತಾರೆ. ಇವರು ನಮ್ಮ ಹೆಡ್ ಶೆಫ್, ನಮಗೋಸ್ಕರ ಒಂದು ಒಳ್ಳೆ ಸಾಂಗ್ ಹಾಡ್ತಿದ್ದಾರೆ. ಗಿಟಾರ್ ಕೂಡ ಚೆನ್ನಾಗಿ
ನುಡಿಸ್ತಾರೆ. ಊಟ ಮುಗಿಸಿ ನಾವಿವಾಗ ನಮ್ಮ ರೂಮ್ ಕಡೆಗೆ ಹೋಗ್ತಾ ಇದ್ದೇವೆ. ನೋಡಿ ದಾರಿ ಫುಲ್ ಕತ್ಲಾಗಿದೆ, ಸ್ವಲ್ಪ ಭಯಾನಕವಾಗಿದೆ ಅಂತ ಅನ್ಸ್ತಿಲ್ವಾ? ರಾತ್ರಿ ಕತ್ಲಲ್ಲಿ ಟಾರ್ಚ್ ಇಟ್ಕೊಂಡು ಕಾಡಲ್ಲಿ ನಡೀತಿದ್ದೇವೆ. ಎಲ್ಲಿಂದ ಯಾವ ಆನಿಮಲ್ ಬರುತ್ತೋ ಗೊತ್ತಿಲ್ಲ. ಆದ್ರೆ ಭಯ ಪಡೋ ಅಂತ ಅವಶ್ಯಕತೆ ಏನಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಸೆಕ್ಯೂರಿಟಿ ಅವರು ನಮ್ಮ ಜೊತೆಗೆ ಇದ್ದಾರೆ. ನಮ್ಮ ಡೈನಿಂಗ್ ಏರಿಯಾದಿಂದ ರೂಮ್ ತನಕ ಇವರೇ ನಮ್ಮನ್ನ ಬಿಟ್ಟು ಹೋಗ್ತಿದ್ದಾರೆ. ಇವಾಗ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇನೆ. ನಾಳೆ ಬೆಳಗ್ಗೆ 5:15 ಎದ್ದು ನಾವು ಸಫಾರಿಗೆ ಹೋಗ್ತಿದ್ದೇವೆ. ಸೊ ದಟ್ ಸನ್ರೈಸ್ ಕೂಡ ಕ್ಯಾಪ್ಚರ್ ಮಾಡಬಹುದು. ಅದನ್ನ ನೋಡ್ಲಿಕ್ಕೆ ನೀವು ನೆಕ್ಸ್ಟ್ ವಿಡಿಯೋ ತನಕ ಕಾಯ್ಬೇಕು. ಅಲ್ಲಿ ತನಕ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.